ಬೆಂಗಳೂರು ಸಮೀಪದಲ್ಲಿ ಮಾಗಡಿ ರಸ್ತೆಯಲ್ಲಿ ಎರಡು ಕ್ವಾರಿಲಿ ಕುಸಿತ ಆಗಿದೆ ಅಂತ ಹೇಳಿ ವರದಿ ಬಂದಿದೆ. ಸುಮಾರು 6 ರಿಂದ 7 ಜನಕ್ಕೆ ಆ ಮಣ್ಣು ಕುಸಿತಾಗಿ ಸತ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ. 1-2 ಬಾಡಿ ಸಿಕ್ಕಿದೆ ಅಂತ ವರದಿ ಕೂಡ ಕೊಟ್ಟಿದ್ದಾರೆ. ಮಿಕ್ಕಿದ ಎಂಟೈರ್ ಟೀಮ್ ಎಲ್ಲ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು, ಮೈಸನ್ ಜಿಯಾಲಜಿ, ನಮ್ಮ ಡಿಸಿ ಎಲ್ಲ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಬ್ಲಾಸ್ಟಿಂಗ್ ಏನು ಆಗಿಲ್ಲ ಅಂತ ವಿಚಾರ ತಿಳಿಸಿದ್ರು. ಸೊ ನಾನು ಈಗ ಮಧ್ಯಾಹ್ನದೊಳಗಡೆ ಅಫಿಷಿಯಲ್ ಆಗಿ ರಿಪೋರ್ಟ್ ನ ತರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಅದು ಏನ್ ಮಾಡ್ಬೇಕು, ಏನು ಸೂಕ್ತ ಕ್ರಮ ಕೈಗೊಳ್ಬೇಕು, ಜಾಗೃತಿ ಕ್ರಮ ಕೈಗೊಳ್ಬೇಕು, ಆ ಕ್ವಾರಿ ಲೀಗಲ್ಲ ಇಲ್ಲೀಗಲ್ಲ ಅನ್ನೋದು ಕೂಡ ಅಫಿಷಿಯಲ್ ವರದಿನ ನಾನು ತರಿಸ್ಕೊಳ್ತೀನಿ. ಆಮೇಲೆ ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳಿಸ್ಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ತೇವೆ. ಯಾಕೆಂದ್ರೆ ಯಾವುದೇ ಕ್ವಾರಿಗಳು ನಡೆಸಬೇಕಾದ್ರೆ ಅವ್ರದೇ ಆದಂತ ಒಂದು ನಿರ್ದಿಷ್ಟವಾದಂತ ನಿಯಮ ಇರ್ತದೆ. ಆ ನಿಯಮ ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇದಾರ ಇಲ್ಲ ಅನ್ನೋದು ಕೂಡ ನಾನು ಗಮನಿಸ್ತೇನೆ. ನಮ್ಮ MLA ಕೂಡ ತಿಳಿಸಿದ್ದಾರೆ. ನಾನು ಅಫಿಷಿಯಲ್ ಆಗಿ ರಿಪೋರ್ಟ್ ತರಿಸ್ಕೊಂಡೆ ನಾನು ಮಾತಾಡ್ತೀನಿ. ನಾನು ತಿಳಿಸ್ತೀನಿ. ನೋಡಪ್ಪ, ಎಷ್ಟು ಜನ ಸತ್ತಿದ್ದಾರೆ, ಏನಾಗಿದೆ, ಫಸ್ಟ್ ಮಾಹಿತಿ ಬರ್ಲಿ. ಪರಿಹಾರ ಬಂದ ತಕ್ಷಣ ಯಾರು ಸತ್ತಿರೋ ತಕ್ಷಣ ಬಂದ್ಬಿಡಲ್ಲ. ಪರಿಹಾರದಕ್ಕೆಲ್ಲ ಪ್ರೊಸೀಜರ್ ಇದೆ. ಖಂಡಿತ ಯಾರಿಗೇನು ಪರಿಹಾರ ಕೊಡ್ಬೇಕು ಕೊಡೋಣ. ಬಟ್ ಇಂಥ ಘಟನೆಗಳು ಆಗ್ಬಾರ್ದಲ್ಲ, ಅದು ಬಹಳ ಮುಖ್ಯ. ಪರಿಹಾರಕ್ಕಿಂತ ಇಂಥ ಘಟನೆಗಳು ಮುಂದಕ್ಕೆ ಯಾವುದು ಆಗ್ಬಾರ್ದು. ಇದು ಬಹಳ ನಾವು ಜಾಗೃತರಾಗಿ ಕೆಲಸ ಮಾಡಬೇಕು. ಬೆಂಗಳೂರು ಸಮೀಪದಲ್ಲಿ ಮಾಗಡಿ ರಸ್ತೆಯಲ್ಲಿ ಎರಡು ಕ್ವಾರಿಲಿ ಕುಸಿತ ಆಗಿದೆ ಅಂತ ಹೇಳಿ ವರದಿ ಬಂದಿದೆ. ಸುಮಾರು 6 ರಿಂದ 7 ಜನಕ್ಕೆ ಆ ಮಣ್ಣು ಕುಸಿತಾಗಿ ಸತ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ. 1-2 ಬಾಡಿ ಸಿಕ್ಕಿದೆ ಅಂತ ವರದಿ ಕೂಡ ಕೊಟ್ಟಿದ್ದಾರೆ. ಮಿಕ್ಕಿದ ಎಂಟೈರ್ ಟೀಮ್ ಎಲ್ಲ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು, ಮೈಸನ್ ಜಿಯಾಲಜಿ, ನಮ್ಮ ಡಿಸಿ ಎಲ್ಲ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಬ್ಲಾಸ್ಟಿಂಗ್ ಏನು ಆಗಿಲ್ಲ ಅಂತ ವಿಚಾರ ತಿಳಿಸಿದ್ರು. ಸೊ ನಾನು ಈಗ ಮಧ್ಯಾಹ್ನದೊಳಗಡೆ ಅಫಿಷಿಯಲ್ ಆಗಿ ರಿಪೋರ್ಟ್ ನ ತರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಅದು ಏನ್ ಮಾಡ್ಬೇಕು, ಏನು ಸೂಕ್ತ ಕ್ರಮ ಕೈಗೊಳ್ಬೇಕು, ಜಾಗೃತಿ ಕ್ರಮ ಕೈಗೊಳ್ಬೇಕು, ಆ ಕ್ವಾರಿ ಲೀಗಲ್ಲ ಇಲ್ಲೀಗಲ್ಲ ಅನ್ನೋದು ಕೂಡ ಅಫಿಷಿಯಲ್ ವರದಿನ ನಾನು ತರಿಸ್ಕೊಳ್ತೀನಿ. ಆಮೇಲೆ ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳಿಸ್ಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ತೇವೆ. ಯಾಕೆಂದ್ರೆ ಯಾವುದೇ ಕ್ವಾರಿಗಳು ನಡೆಸಬೇಕಾದ್ರೆ ಅವ್ರದೇ ಆದಂತ ಒಂದು ನಿರ್ದಿಷ್ಟವಾದಂತ ನಿಯಮ ಇರ್ತದೆ. ಆ ನಿಯಮ ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇದಾರ ಇಲ್ಲ ಅನ್ನೋದು ಕೂಡ ನಾನು ಗಮನಿಸ್ತೇನೆ. ನಮ್ಮ MLA ಕೂಡ ತಿಳಿಸಿದ್ದಾರೆ. ನಾನು ಅಫಿಷಿಯಲ್ ಆಗಿ ರಿಪೋರ್ಟ್ ತರಿಸ್ಕೊಂಡೆ ನಾನು ಮಾತಾಡ್ತೀನಿ. ನಾನು ತಿಳಿಸ್ತೀನಿ. ನೋಡಪ್ಪ, ಎಷ್ಟು ಜನ ಸತ್ತಿದ್ದಾರೆ, ಏನಾಗಿದೆ, ಫಸ್ಟ್ ಮಾಹಿತಿ ಬರ್ಲಿ. ಪರಿಹಾರ ಬಂದ ತಕ್ಷಣ ಯಾರು ಸತ್ತಿರೋ ತಕ್ಷಣ ಬಂದ್ಬಿಡಲ್ಲ. ಪರಿಹಾರದಕ್ಕೆಲ್ಲ ಪ್ರೊಸೀಜರ್ ಇದೆ. ಖಂಡಿತ ಯಾರಿಗೇನು ಪರಿಹಾರ ಕೊಡ್ಬೇಕು ಕೊಡೋಣ. ಬಟ್ ಇಂಥ ಘಟನೆಗಳು ಆಗ್ಬಾರ್ದಲ್ಲ, ಅದು ಬಹಳ ಮುಖ್ಯ. ಪರಿಹಾರಕ್ಕಿಂತ ಇಂಥ ಘಟನೆಗಳು ಮುಂದಕ್ಕೆ ಯಾವುದು ಆಗ್ಬಾರ್ದು. ಇದು ಬಹಳ ನಾವು ಜಾಗೃತರಾಗಿ ಕೆಲಸ ಮಾಡಬೇಕು.